ವೆಲ್ಕಮ್ ಬ್ಯಾಕ್ ಟು ಶ್ರೀ ವೀರೂಸ್ ಕನ್ನಡ ಲಾಗ್ಸ್. ಬನ್ನಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗಿ. ಸೊ ನಮ್ಮದು ಕನ್ಸ್ಟ್ರಕ್ಷನ್ ಕೂಡ ಶುರು ಆಯಿತು. ಬನ್ನಿ ನಮ್ಮ ಮನೆ ನಡೀತಾ ಇದೆ ಮೇಲೆ ಮನೆಯಲ್ಲಿಗೆ ಬಂದಿದೆ. ಸೊ ಇವತ್ತು ಫಸ್ಟ್ ಡೇ ಮಾಡ್ತಾ ಇದ್ದಾರೆ. ಇವಾಗ ಬೆಳಗ್ಗೆಯಿಂದ ಶುರು ಮಾಡ್ಕೊಂಡಿದ್ದಾರೆ. ಸೊ 9 ಗಂಟೆಯಿಂದ ಕರೆಕ್ಟ್ ಟೈಮ್ ಬಂದೇ ಬಿಡ್ತಾರೆ ಅವರು. 9 ಗಂಟೆಗೆಲ್ಲ ಬಂದರು. ಈಗ 11 ಗಂಟೆ ಆಗಲಿಕ್ಕೆ ಬಂದಿದೆ. ಸೊ 2 ಅವರ್ಸಲ್ಲಿ ಇದು ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ನೋಡಿ. ಒಂದು ಸೈಡೆಲ್ಲ ಕಟ್ಟಿಬಿಟ್ಟಿದ್ದಾರೆ, ಸ್ವಲ್ಪ ಇಷ್ಟೆಲ್ಲ ಆಗಿದೆ. ಈ ಸೈಡ್ ಕೂಡ ನಡೀತಾ ಇದೆ. ಸಂಜೆ ಅನ್ನಷ್ಟರಲ್ಲಿ ಎಷ್ಟೆಷ್ಟಾಗುತ್ತೆ ಅಂತ ನೋಡಬೇಕು. ತುಂಬ ಬೇಗ ಗ್ರಿಪ್ಸ್ ಎಲ್ಲ ದೊಡ್ಡದಿದೆ, ಹಾಗಾಗಿ ಬೇಗ ಮುಗಿದ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಸೊ 2 ದಿನದಲ್ಲಿ ಇದೆಲ್ಲ ಕಂಪ್ಲೀಟಾಗಿ ಕವರ್ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ನಡೀತಾ ಇದೆ ಇದೆಲ್ಲ ಕೆಲಸ ಕೂಡ. ಹಾಗೆ ನಮಗೂ ಕೂಡ ಶುರು ಆಗುತ್ತೆ, ಯಾವಾಗ ಮುಗಿಯುತ್ತೆ. ಸ್ವಲ್ಪ ಇದು ಮುಗಿಯೋದು ಕೂಡ ತುಂಬಾ ಟೆನ್ಷನ್ನು. ಕರಿಯಮ್ಮ ಫಸ್ಟ್ ಇಟ್ಟಬೇಕು. ಎದ್ದಳು, ಊಟ ಮಾಡಿದ್ದಳು, ಹಚ್ಚಿ ಮಾಡೈತಿ, ಊಟ ಮಾಡಿದ್ದಳು. ಕೊಡಮ್ಮ, ಸಾತಣ್ಣ ಕೊಡು, ಸಾತಣ್ಣ ಸ್ವಲ್ಪ ಕೊಡಮ್ಮ. ಉಂಡಿಲ್ಲ, ಈತನ ಜೊತೆಗೆ ಹಂಗೆ ಮಕ್ಕಂಡ್ರು. ಬಸಣ್ಣ ತಂದಿದ್ದು ಮಾಡೋದು. ಫ್ಯಾನ್ ಬಂದ್ ಮಾಡೈತಾ? ಇವತ್ತೇನು ಇದು ಇಲ್ಲ, ಒಟ್ಟ ಕರೆಂಟ್ ಇನ್ವರ್ಟರ್ ಮೇಲೆ ಈಗ ಎಲ್ಲ. ಮತ್ತೆ ಸಂಜೆ ಕೊಡ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ. ಊಟ ಮಾಡ್ರಮ್ಮ. ಚಿನ್ನಮ್ಮ, ನಮ್ಮ ಚಿನ್ನಿ ಹೋಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿದ್ದಾಳೆ. ನಾಳೆ ಜಾತ್ರೆಗೆ ಶಾಪಿಂಗ್ ಮಾಡಿದ್ದಾಳೆ. ಇಡಮ್ಮ ಅಲ್ಲಿ ಸುಮ್ಮನೆ. ಅಮ್ಮೋ ಅಮ್ಮೋ ಅಮ್ಮೋ, ಏ ಬಂಗಾರು, ಓ ಮುಖ ತಕ್ಕೋ. ಕೆಲಸ ಶುರು ಆಗಿದ ನಂತರ ಮೊದಲು ಮಟೀರಿಯಲ್ಸ್ ಇದ್ದರೆ ಮಾತ್ರ ಅವರು ಬೇಗನೆ ಕೆಲಸ ಮುಗಿಸ್ಬಿಡ್ತಾರೆ. ಹಾಗಾಗಿ ಈ ಮರಳು ಎಲ್ಲದು ಕೂಡ ಹಾಕ್ಸೋದು ಹಾಕ್ತಾಯಿದ್ರು. ಅದು ನೋಡಿ ಮನೆ ಒಳಗಡೆನೇ, ಗೇಟ್ ಒಳಗಡೆ ಇಲ್ಲೇ ಹಾಕ್ಕೊಂಡಿದ್ದೀವಿ. ನನ್ನ ಮಕ್ಕಳಿಗೆ ಆಟ ಆಡಲಿಕ್ಕೆ ಚೆನ್ನಾಗಾಗ್ಬಿಟ್ಟಿದೆ. ಮಣ್ಣಲ್ಲಿ ಆಟ ಆಡೋದು ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಅಲ್ವಾ. ಸೊ ಇವರಂತೂ ಅದು ಬಂದಾಗಿಂದ ಹಾಕ್ಕೊಳ್ತಾನೆ ಇದ್ದಾರೆ. ಯಜಮಾನ್ರು ನೋಡಿ ಎಷ್ಟು ಕೆಲಸ ಮಾಡ್ತಿದ್ದಾರೆ. ಅದು ಒಳಗಡೆ ಗೇಟ್ ಒಳಗಡೆ ಟ್ರ್ಯಾಕ್ಟರ್ ಬರೋದಿಲ್ಲ. ಸೊ ಹೊರಗಡೆನೇ ಹಾಕಿದ್ರು. ಅಲ್ಲಿಂದ ಈ ಕಡೆ ಲೇಬರ್ಸ್ ಜೊತೆ ಸೇರಿಬಿಟ್ಟು ಯಜಮಾನ್ರು ಕೂಡ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಯಜಮಾನ್ರಿಗೆ ಈ ಥರ ಕೆಲಸ ಮಾಡಿ ಎಲ್ಲ ಅಭ್ಯಾಸ ಇಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಕೆಲಸ ಮಾಡೋಷ್ಟರಲ್ಲಿನೇ ಅವ್ರಿಗೆ ಸಾಕಾಗ್ಬಿಡುತ್ತೆ. ಆದರೂ ಕೂಡ ಬೇಡ ಬರ್ರಿ ಅಂತ ಹೇಳ್ತಾ ಇದ್ದೆ, ಲೇಬರ್ಸ್ ಹೇಗೂ ಮಾಡ್ಕೊಳ್ತಾರೆ ಅಂತ. ಆದರೂ ಕೂಡ ಅವ್ರಿಗೆ ಕೈ ಕೆಸರಾಗದೆ ಬಾಯಿ ಮೊಸರಾಗಬೇಕಂದ್ರೆ ಹೇಗೆ ಅಂತ ಹೇಳ್ತಾ ಇದ್ರು ನನಗೂ. ಸೊ ಹಾಗೆ ಸ್ವಲ್ಪ ತಮಗೆ ಸಾಧ್ಯವಾದಷ್ಟು ಅವ್ರಿಗೆ ಹೆಲ್ಪ್ ಮಾಡಿ ಕೆಲಸನ ಆದಷ್ಟು ಬೇಗ ಮುಗಿಸ್ಕೋಬೇಕು ಅಂತ ಹೇಳಿ ಮಾಡ್ತಾಯಿತ್ತು. ಸೊ ನೈಟು ಎಷ್ಟೊತ್ತಿನವರೆಗೂ ಇದೇ ಕೆಲಸನೇ ಆಗೋಯ್ತು. ಎಲ್ಲ ಊಟ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಅದಾಗಿದ್ದ ನಂತರ ಇನ್ನಷ್ಟು ಇದ್ದಿದ್ದೆಲ್ಲ ಕೆಲಸ ಮಾಡಿಕೊಂಡು ಈ ಕಡೆ ಎಲ್ಲ ನಮ್ಮ ಜಾಗದಲ್ಲಿ ಎಲ್ಲದೂ ಇದ್ಬಿಟ್ರೆ ಒಳ್ಳೆಯದು. ಇನ್ನೊಬ್ರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಯಾವುದು ಕೂಡ ಬೇರೆಯವ್ರಿಗೆ ತೊಂದರೆ ಕೊಡೋದೇ ಬೇಡ ಅಂತ ಹೇಳಿ ನಮ್ಮ ಜಾಗದಲ್ಲಿ ನಾವು ಎಷ್ಟೇ ಹೇಗೆ ಇದ್ದರೂ ಕೂಡ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು, ಕಷ್ಟ ಆದರೂ ಪರವಾಗಿಲ್ಲ, ರಾತ್ರಿ ಆದರೂ ಪರವಾಗಿಲ್ಲ ಅಂಥೇಳಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ನಮ್ಮನೆ ಕೆಲಸ. ಹಾಗಾಗಿ ನಾವು ಕಷ್ಟ ಆದರೂ ಪರವಾಗಿಲ್ಲ, ಕಷ್ಟಪಟ್ಕೊಂಡು ಇದನ್ನು ಮಾಡ್ಕೊಳ್ತೀವಿ. ಬಟ್ ನೋಡೋರ ಕಣ್ಣಿಗೆ ಹೇಗೆ ಆಗಿಬಿಡುತ್ತೆ, ಏನು ಕಷ್ಟನೇ ಇಲ್ತೇನೆ ಅವ್ರಿಗೆ ಆಗ್ತಾ ಇದೆ ಅನ್ನೋ ಥರ ಆಗಿಬಿಡುತ್ತೆ. ನಮ್ಮನೆ ಕೆಲಸ ನಾವು ಎಷ್ಟು ಕಷ್ಟಪಟ್ಟು ಮಾಡ್ಕೊಳ್ತೀವಿ, ಹೇಗೆಲ್ಲ ಮಾಡ್ಕೊಳ್ತೀವಿ ಅಂತ ನಮಗೆ ಮಾತ್ರನೇ ಗೊತ್ತಿರೋದು. ಕಷ್ಟ ಇಲ್ಲದೆ ಯಾವುದು ಕೂಡ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಸಾಮಾನ್ಯ ಇವತ್ತು ಜಾತ್ರೆ ಸಂಬಂಧ ತಲೆ ಸ್ನಾನ ಮಾಡಿಕೊಂಡು ಹೇರ್ ಡ್ರೈ ಮಾಡಿಸ್ಕೊತಿದ್ದಾಳೆ. ಈಗಿನ್ನು ಸಣ್ಣವಳಿದ್ದಾಳೆ, ಮಾಡಿಸ್ಕೊತಿದ್ದಾಳೆ. ದೊಡ್ಡವಳಾದ್ಮೇಲೆ ನಾನೇ ಮಾಡ್ಕೊಂತೀನಿ ಬಿಡ್ರಿ ಎಲ್ಲ ಅಂತ ಹೇಳ್ತಾಳೆ. ಅಲ್ಲ ಸಮ್ಮು?
ನಮ್ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದಕ್ಕೆ ಹೊರಗಿಂದು ಏನಿದು ಉಯ್ಯಾಲೆ ಇಲ್ಲಿ ತಂದು ಹಾಕ್ಬಿಟ್ಟಿದ್ದೀವಿ. ಹೊರಗಡೆ ಫುಲ್ ಡಸ್ಟ್ ಎಲ್ಲದು. ಏನ್ರಿ ಅವ್ನು ಬ್ಯುಸಿ ಅದಾನ, ಅವ್ನು ಕಾಫಿ ಕುಡಿಯಕತ್ತಾನ, ಏನೋ ಮಾಡಕತ್ತಾನ. ಅವ್ನು ಆಯ್ತು, ಅವ್ನು ತನ್ನ ಕೆಲಸ ಮುಗೀತ ತನ್ನ ಪಾಡಿಗೆ ತಾನು ಅಂದ್ಬಿಡ್ತಾನೆ. ಆಕಿಗೆ ದಿನ ಈ ಥರ ಸಾಪಾಗಿ ಬಾಚಿದ್ರೆ ಒಂದು ಸ್ವಲ್ಪ ನೀಟಾಗಿ ಕೂಡ್ತಾವ್ರಿ. ಅಕ್ಕಿ ಬಾಚಿಸ್ಗಳಾರ್ದ ಹಿಂಗ ಹೋಗಿ ಅಲ್ಲಿ ಸೋಫಾಕ್ ಬೀಳೋದು, ಬಿದ್ದು ಉಳ್ಳಾಡೋದು ಮಾಡಿ ಮಾಡಿ ಇವತ್ತು ಚಂದ ಇದನ್ನ ಮಾಡೋ ಮೇಡ. ಲಂಗ ಬ್ಲೌಸ್ ಜೊತೆಗೆ ವೇಲ್ ಬಂದಿತ್ತಲ್ಲ ಅದನ್ನ ಹಾಕೊಂತಿ. ಬಗ್ಗು. ಹಾಂ ಮತ್ತೆ ಎದುರು ಎತ್ಬೇಡ್ರಿ, ಹಂಗೆ ಆಗ್ಬಿಡ್ತಾವ ಅವು. ತಣ್ಣಗಿದ್ದಾವೆ ನೀನು. ಆ್ಯಕ್ಚುಲಿ ಸಣ್ಣ ಮಕ್ಕಳಿಗೆ ಈ ಥರ ಎಲ್ಲ ಹಿಡಿಬಾರ್ದು, ಎಮರ್ಜೆನ್ಸಿ ಅಷ್ಟೇ ಇಟ್ಟಿರೋದು. ಬಿಸಿಲು ಇದ್ದರೆ ಬಿಸಿಲಿಗೆ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಒಣಗಿಸ್ಕೊಳ್ಳೋದು. ಇವಾಗ ಜಸ್ಟ್ ಸುಮ್ಮನೆ ಹಿಡ್ದಿರೋದು ಅವಳಿಗೆ. ಈಗ ಎದ್ದಾಳ ಇನ್ನ. ನಮ್ಮೂರಲ್ಲಿ ಯಾವ ಜಾತ್ರೆ? ಮಸ್ಕಿ ಮಲ್ಲೇನ್ ಜಾತ್ರಿ, ಎರಡನೇ ಶ್ರೀಶೈಲ. ಮಸ್ಕಿ ಯಾವುದು? ಎರಡನೇ ಶ್ರೀಶೈಲ. ಮತ್ತೆ ದೇವನಾಂಪ್ರಿಯ, ಅಶೋಕನ ನಾಡು, ಸಾಕ್ ಬಿಡ್ರಿ. ಸಂಗೀಪುರ, ಅಶೋಕನ ನಾಡು. ಸಾಕು ಬರ್ರಿ. ಆಕಿ ಲಂಗ ಬ್ಲೌಸ್ ಹಾಕೊಂತಾಳ, ಏನು ಫ್ರಾಕ್ ಹಾಕ್ಯಂತಾಳ ಈಗ ಹೊಸದು? ಆಮೇಲೆ ಸಾಯಂಕಾಲ ಅಲ್ಲಮ್ಮ? ಇಲ್ಲ, ಸಾಯಂಕಾಲ ಲಂಗ ಬ್ಲೌಸ್ ಹಾಕೊಳ್ಳಿ. ವೇಲ್ ಎಲ್ಲ ಇದ್ದಿದ್ದು ಈಗ ಫ್ರಾಕ್ ಹಾಕೊಳ್ಳಿ. ಚುಚ್ಚಲ್ಲಮ್ಮ, ನಿನ್ನೆ ಅದಕ್ಕೆ ಹೊಲ್ಸೀನಿ. ನಿನ್ನೆ ಹೊಲ್ಸೈತಿ ಉಟ್ಕ. ಈಗ ಅರ್ಪಿತನವ್ರ ಮಮ್ಮಿ. ಜಲ್ದಿ ತಗೊಂಬ ಚಿನ್ನ. ಪೂಜೆ ಎಲ್ಲ ಮುಗಿದ ನಂತರ ಮಕ್ಕಳನ್ನ ಕರ್ಕೊಂಡು ಮಂಗಳಾರತಿ ಪದಗಳನ್ನು ಹೇಳ್ತಾ ಇದ್ದಾರೆ. ಅದರಿಂದ ಮಕ್ಕಳು ಕೂಡ ಕಲಿತಾರೆ ಅಂತ ಹೇಳ್ಬಿಟ್ಟು ಕಲಿಸ್ತೀವಿ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರ ದಾರುತಿ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರ ದಾರುತಿ. ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ, ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರೆ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರ ದಾರುತಿ. ಅಷ್ಟಾವರುಣದ ಸ್ಥೂಲವು ಮಾನವೋ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನೋ ಶಿವ ಯಮಗೆ ಮಾಡಿದ ಫಲದಿಂದ, ಕೊಟ್ಟಾನೋ ಶಿವ ಯಮಗೆ ಮಾಡಿದ ಫಲದಿಂದ. ಹುಟ್ಟಿದ ಮಗನೆಸರು ಶಿವನೆಂದು ಕರೆಯೇರೆ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರ ದಾರುತಿ. ನಾನೇನೆಂಬುದು ಬೀರೋ ನರಕವೇ ಪ್ರಾಪ್ತಿ, ಜ್ಞಾನಿಗಳೊಡನಾಡಿರೋ. ಈ ನಾ ಜನ್ಮದ ವಿಷಯ ಇಂದುಳ ಶ್ರೀಲಿಂಗಕ್ಕೆ, ಈ ನಾ ಜನ್ಮದ ವಿಷಯ ಇಂದುಳ ಶ್ರೀಲಿಂಗಕ್ಕೆ. ದೇವಾನೇ ಗತಿ ಎಂದು ಮನವಪ್ಪಿ ಬೆಳಗಿರಿ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರ ದಾರುತಿ. ಓಂ ಹರ ಶಂಭು ಮಹಾದೇವ ವಿರೂಪಾಕ್ಷ ತ್ರಿಲೋಚನ, ದಯಾ ಸಿಂಧು ದೀನಬಂಧು ರಕ್ಷ ರಕ್ಷ ಮಹೇಶ್ವರ.
ಮಾಯಾ ಸಮುದ ಪತಿತವನಂತ ಕಲುಷಾಯ ಭಕ್ತ ವತ್ಸಲ ಶಂಕರ. ಜೇಜಿ ಮಾಡ್ದೆ ಸತ್ತು ನೀನು ಹೇಳ್ಬೇಕಮ್ಮ. ಜ್ಞಾನ ಪೂರ್ಣಂ ಜಾಗಂ ಜೊತೆ ದಿನ ಕೇಳಿ ಕೇಳಿ ಬಂದ್ಬಿಡ್ಬೇಕದು. ಹಾಂ ನೀನು ಆಡಾಡಿ ಬರುತ್ತೆ ಅದು. ಸರಿ ಒಂದು ನಿಮಿಷ. ನಾನು ಸಾತು ಸಮನ್ವಿ ಇಲ್ಲ, ಸಾತು ಇಲ್ಲ ಅದ ಬಾಳೆಹಣ್ಣು, ನಮ್ಮ ತೋಟದ್ದೇ ಬಾಳೆಹಣ್ಣು ನಮ್ಮ ತೇರಿಗೆ ಹೊಡಿಯೋಕ್ಕೆ. ಇಷ್ಟೇ ಹಾಕ್ಕೊಂಡಿರಾ? ಒಂದು 5 ಇನ್ನೊಂದು 4 ಹಾಕ್ಕೊಳ್ಳೋಣ. ಈವ್ನಿಂಗ್ ಈಗ ತೇರು ಎಳೆಯೋದನ್ನು ನೋಡೋದಕ್ಕೆ ಅಂತ ಬಂದ್ವಿ. ಸೊ ಆಲ್ರೆಡಿ ಅಮ್ಮ ಅಕ್ಕ ಧೃತಿ ಬಂದಿದ್ದರು ಅವರು. ಸೊ ನಾವು ಕೂಡ ಬಂದು ಅವ್ರ ಜೊತೆ ಜಾಯ್ನ್ ಆದ್ವಿ. ತುಂಬ ಹೊತ್ತಾಗಿತ್ತು ಬಂದು ವೆಯ್ಟ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು. ತುಂಬ ಹೊತ್ತಾದರೂ ಕೂಡ ಇನ್ನೂ ತೇರು ಎಳೆಯೋದಕ್ಕೆ ಶುರು ಆಗಿರಲಿಲ್ಲ. ಆದರೂ ಕೂಡ ತುಂಬ ಕ್ರೌಡ್ ಇತ್ತು. ನೋಡಿ ಹೇಗೆ ಜನ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮದು ಕಂಪ್ಲೀಟಾಗಿ ಫ್ರೀ ಇರೋದಿಲ್ಲ ರೋಡು. ಆ ಥರ ರೋಡಲ್ಲಿ ಕಷ್ಟ ಸ್ವಲ್ಪ ಬರೋದು, ತೇರು ಎಲ್ಲದು ಕೂಡ. ಹಾಗಾಗಿ ಎಲ್ಲ ವ್ಯವಸ್ಥೆನೂ ಸರಿಯಾಗಿ ಮಾಡಿಕೊಂಡು ಮಾಡಬೇಕಲ್ವ. ಹಾಗಾಗಿ ಸ್ವಲ್ಪ ತಡ ಆಗ್ತಿತ್ತು ಏನೋ ಅನ್ನಿಸ್ತಾ ಇತ್ತು. ಸೊ ಇಲ್ಲೆಲ್ಲ ಹಾಗೆಯೇ ಕೂತ್ಕೊಂಡು ಆಮೇಲೆ ಮಕ್ಕಳಿಗೂ ಕೂಡ ಸಾಕಾಗ್ಬಿಡ್ತು. ಇವತ್ತು ಹಬ್ಬ ಅಂತ ಅಂದ್ಕೂಡಲೇ ಮನೆಯಲ್ಲಿ ಕೂಡ ಕೆಲಸ ಜಾಸ್ತಿ ಇರುತ್ತೆ. ಅವ್ರಿಗೂ ಕೂಡ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲೇ ನಿದ್ದೆ ಮಾಡೋದಕ್ಕೆ ಶುರು ಮಾಡಿಬಿಟ್ಲು ನಮ್ಮ ಧೃತಿ. ಸ್ವಲ್ಪ ಇವಾಗ ನೋಡಿ ತೇರು ಮುಂದೆ ಬರ್ತಾ ಇದೆ. ಇದು 2ನೇ ವರ್ಷ. ಹೋದ ವರ್ಷ ಹೊಸ ತೇರು ಹಾಕಿದ್ದು. ಹೋದ ವರ್ಷ ನಾವು ಹೊಸ ತೇರು ನೋಡಲಿಕ್ಕೆ ಬಂದಿರಲಿಲ್ಲ. ನಮ್ಮ ಮನೇಲಿ ನಮ್ಮ ಮಾವ ಅವರು ತೀರ್ಕೊಂಡು 2-3 ದಿನ ಮಾತ್ರ ಆಗಿತ್ತು. ಹಾಗಾಗಿ ನಮಗೂ ಕೂಡ ಬರೋ ಮನಸ್ಸಿರಲಿಲ್ಲ. ಎಲ್ಲರೂ ಊರಲ್ಲಿ ಹಬ್ಬ ಅಂತ ಆಚರಣೆ ಮಾಡಿದರೆ ನಮ್ಮ ಮನೆಯಲ್ಲಿ ಆ ಥರ ವಾತಾವರಣ ಇಲ್ಲ ಅಂತೇಳ್ಬಿಟ್ಟು ನಾವು ಮಾಡಲಿಕ್ಕೆ ಬಂದಿರಲಿಲ್ಲ. ಸೊ ಇಲ್ಲೇ ತುಂಬ ತಡವಾಗಿಬಿಡ್ತು. ಹಾಗೆ ಇವತ್ತು ತೇರಿಗೆ ಮೊದಲನೇದಾಗಿ ನಮ್ಮ ತೋಟದಲ್ಲಿ ಬಿಟ್ಟಿರೋ ಬಾಳೆಹಣ್ಣನ್ನೇ ಹಾಕಬೇಕು ಅಂತೇಳ್ಬಿಟ್ಟು ಅದೇ ಬಾಳೆಹಣ್ಣನ್ನೇ ನಾವು ಕಿತ್ಕೊಂಡು ಬಂದಿದ್ವಿ ಇವತ್ತು. ಯಾವಾಗ ಬರುತ್ತೆ ಅಂತ ಸಾಮಾನ್ಯ ಧೃತಿ ಕಾಯ್ತಾನೇ ಇದ್ದರು. ತುಂಬ ತಡವಾಗ್ತಾಯಿತ್ತು. ತುಂಬ ದೂರದಲ್ಲಿತ್ತು. ಅಲ್ಲಿದ್ದಾನೆ ಬಿಸಾಕೋದಕ್ಕೆ ಎಸೆಯೋದಕ್ಕೆ ಹೋಗ್ತಾಯಿದ್ರು. ಈಗಲೇ ಎಸಿಬಾರ್ದಮ್ಮ ಅಂತ ಹೇಳಿ ಸಾಕಾಗೋಗಿತ್ತು. ಸೊ ಮಕ್ಕಳನ್ನ ಎಲ್ಲ ವಿಷಯದಲ್ಲೂ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟನೇ ಅಲ್ವಾ. ಅದಕ್ಕೆ ಸೊ ಅವರು ಆ ಸೌಂಡ್ ಆದಾಗೆಲ್ಲ ಬಂತು ಅಂತೇಳ್ಬಿಟ್ಟು ನಾನು ಹೋಗಿದ್ದೀನಿ ಅಂತ ಒಗ್ದಾಡ್ತಾಯಿದ್ರು. ಉತ್ತತ್ತಿ ಮತ್ತು ಬಾಳೆಹಣ್ಣನ್ನ ಪಡ್ಗಮ್ಮ ಅಂತ ಹೇಳ್ತಾಯಿದ್ವಿ. ನೋಡಿ ಇವಾಗ ತೇರು ಮುಂದೆ ಸಾಗಿ ಬಂತು. ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಥರ ಏನೋ ಇತ್ತು. ಅದು ಆ್ಯಕ್ಚುಲಿ ಬೇರೆ ವ್ಯವಸ್ಥೆನೇ ಜಾಕ್ ಹಾಕಿ ತೇರನ್ನು ಮುಂದೆ ಎಳೆಯೋ ಥರ ಏನೋ ವ್ಯವಸ್ಥೆ ಮಾಡಿದ್ದಾರೆ ಹೊಸ ತೇರು. ಬಟ್ ಇಲ್ಲಿ ಅದರ ಆಪ್ರೇಟ್ರ್ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ತುಂಬ ತಡವಾಗಿಬಿಡ್ತು. ಸ್ವಲ್ಪ ಮುಂದೆ ಹೋಗ್ತಾನೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ತುಂಬ ತಡವಾಗಿಬಿಡ್ತು. ತುಂಬ ಬೇರೆ ಊರಿಂದ ಹಳ್ಳಿಯಿಂದ ಬಂದಿರೋ ಜನರಿಗೆ
ಹೊರಗಡೆ ತೇರು ಬರೋದು ಲೇಟ್ ಆಗ್ತಿದ್ದರಿಂದ ಇಲ್ಲಿ ಧೃತಿ ಮತ್ತು ಸಮನು ಇಬ್ಬರು ತಮ್ಮ ಆಟದಲ್ಲೇ ತಾವು ಇದ್ದುಬಿಟ್ಟಿದ್ರು. ಸಾತು ಸ್ವಲ್ಪ ಅವ್ರ ಪಪ್ಪನ ಜೊತೆ ದೂರ ನಿಂತಿದ್ದ. ಧೃತಿ ಸಾತಣ್ಣ ಬೇಕು ಅಂತ ಹಠ ಮಾಡ್ತಾನೆ ಇದ್ಲು. ಸ್ವಲ್ಪ ಹಾಗೆ ಇಲ್ಲಮ್ಮ ಬರ್ತಾನೆ ಅಂತ ಹೇಳಿದ ನಂತರ ಇಬ್ಬರು ಸೇರಿ ಇಲ್ಲೇ ಆಟ ಶುರು ಹಚ್ಕೊಂಡ್ರು. ಐ ಲವ್ ಯು ಅಂತ ಹೇಳ್ಬಿಟ್ಟು ಈ ರೀತಿ ಇಬ್ಬರು ಕೂಡ ಹಿಡ್ಕೊಂಡು ಆಟ ಆಡ್ತಿದ್ದಾರೆ. ಬಿಡಮ್ಮ ಮನೆಗೆ ಹೋಗಿಂದ ಆಟ ಆಡುವಂತ್ರಿ ಅಂದರೆ ಕೇಳ್ತಾ ಇರಲಿಲ್ಲ. ಇಬ್ಬರು ಈ ಥರ ಆಟ ಆಡ್ಕೊಳ್ತಾ ಇದ್ರು. ತಮ್ಮ ಆಟದಲ್ಲೇ ತಾವಿದ್ರು ಅವರು. ಸೊ ನಾವು ತೇರು ನೋಡ್ಕೊಳ್ಳೋದ್ರಲ್ಲಿ ನಾವಿದ್ವಿ. ಮತ್ತೆ ಬರುತ್ತಲ್ಲ ಅವಾಗ ತೇರು ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ಸಾಕಾಗಿ ಎಲ್ಲರೂ ಅಲ್ಲೇ ಕೂತ್ಕೊಂಡು ತಿರ್ಗಾ ಬರೋವರೆಗೂ ನೋಡೋಣ ಅಂತ ಕಾಯ್ತಾ ಇದ್ವಿ. ಬಟ್ ಅವ್ರು ತುಂಬಾ ತಡವಾಗೋಯ್ತು. ಹಾಗೆ ಸೊಳ್ಳೆ ಬೇರೆ ಬರೋದಕ್ಕೆ ಶುರು ಆಗಿಬಿಡ್ತು ಮಕ್ಕಳಿಗೆ. ಹಾಗೆ ಧೃತಿ ಕೂಡ ಮಲಗೋದಕ್ಕೆ ಶುರು ಮಾಡಿದ್ಲು ಅಂತ ಹೇಳ್ಬಿಟ್ಟು ನಾವು ಕೂಡ ವಾಪಸ್ ಬಂದ್ಬಿಡೋಣ ಅಂದ್ಕೊಂಡು ಅಲ್ಲಿ ಬೇರೆ ಮಕ್ಕಳೆಲ್ಲ ಇದ್ರಲ್ವ ಅವ್ರನ್ನ ನೋಡಿಬಿಟ್ಟು ಆಟ ಆಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಅದು ನಮ್ಮ ಸಮನಿಗೆ ಪಾಪು ಅಂದರೆ ತುಂಬ ಇಷ್ಟ. ಅವಳಿಗೇನೋ ಆ ಮಕ್ಕಳ ಜೊತೆಗೆ ಆಟ ಆಡೋದು, ಅವರನ್ನು ಮುದ್ದು ಮಾಡೋದು ಅಂದರೆ ಅಷ್ಟು ಪ್ರೀತಿ. ಆ ಮಕ್ಕಳ ಜೊತೆ ಸೇರಿಬಿಟ್ಟು ಪಾಪು ಎಲ್ಲದ ಅಂತ ಹೇಳ್ಬಿಟ್ಟು ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವ್ರ ಜೊತೆನೇ. ಆಡ್ರಿ ಇಬ್ರು ಆಡ್ರಿ. ಧೃತಿ ಮಕ್ಕಂಡಾಳ, ಅದಕ್ಕೆ ಇವ್ರು ಇಬ್ರು ತಗೊಂಡು ಆಟ ಆಡಕತ್ತಾರ ಅಲ್ಲಮ್ಮ. ಈ ರಜಕ್ಕೆ ಬೀಳುತ್ತದು. ಬರಮ್ಮ ಚಪ್ಪಲ್ ಬಿಚ್ಚು ಸಮ ಚಿನ್ನಮ್ಮ ರೀ. ಹಾಕು ಡೋರು, ಇದು ಲೈಟ್ ಹಾಕು ಫಸ್ಟು. ಬಿಚ್ಚು ಚಿನ್ನಿ, ಬಿಚ್ಚಮ್ಮ ಚಪ್ಪಲ್ಲ. ಹಂಗೆ ಬಡಿಬಾರ್ದು, ಹೋಗ್ಬಿಡುತ್ತ ನೋಡು. ಹೋಯ್ತಿಲ್ಲ ಬಿಚ್ಚಮ್ಮ ಅದೊಂದು ಬಿಚ್ಚಿನಿ. ಲಾಕ್ ಬಿಚ್ಚು. ನೋಡ್ರಿ ರೀ. ಬಾಗ್ಲು ತೆಗೀರಿ. ತಡಿ ಅಮ್ಮ. ಧೃತಿನ ತಡಿ ಅಂತ ಹೇಳಕತ್ತಿಲ್ಲ. ತೆಗಿತಾನ ತಡಿ. ಲಾಕ್ ಹಾಕಿ ಫಸ್ಟ್. ಇಲ್ಲ ಅಲ್ಲಿ ಯಾರೋ ಬಂದಿದ್ರು. ಮತ್ತೆ ಈ ಸರಿ ಭಾರಿ ಲೇಟ್ ಆಯ್ತು. ಮತ್ತೆ ಸಮ ನೀನು ಮಕ್ಕಳಂಗಿದ್ರೆ ಮಕ್ಕ ಹೋಗ್ಬಿಡು. ಹಂಗೆ ಮಾಡ್ಬೇಡ್ದಮ್ಮ. 1 2 3 ಸ್ಟಾರ್ಟ್. ಸಾತ ಲೈಟ್ ಐತಲ್ಲ ಅಲ್ಲಿ ಇನ್ನೊಂದು. ನಮ್ಮ ಯೂಟ್ಯೂಬಲ್ಲಿ ಫೇಮಸ್ ಆಗಿರುವಂಥ ಯೂಟ್ಯೂಬರು ಸ್ವಾತಿ ಗೌಡ ಅಂತ, ಅವರಮ್ಮ ಸುಮಾ ಗೌಡ್ರು ಅಂತೇಳ್ಬಿಟ್ಟು ಇಬ್ಬರದು ಚಾನಲ್ ಇತ್ತು. ಅವರು ಇವತ್ತು ಕ್ಯಾನ್ಸರಿಂದ ತೀರ್ಕೊಂಡಿರೋದು ಕೇಳಿ ತುಂಬಾ ಬೇಜಾರಾಯಿತು. ಅವ್ರಿಗೆ ತುಂಬಾ
ಬಾಂಡಿಂಗ್, ಒಳ್ಳೆ ಬಾಂಡಿಂಗ್ ಅಮ್ಮ ಮಗಳ ಮಧ್ಯೆ. ಅದನ್ನು ಡೈಲಿ ನೋಡ್ತಾ ನಮ್ಮ ಮನೆಯವರೇ ಅನಿಸ್ಬಿಟ್ಟಿದ್ರು ಅವರು. ಸೊ ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.